ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮ ಎಂದರೆ ಏನು? ಆತ್ಮ ಎಂದರೆ ಅದೊಂದು ದಿವ್ಯ ಜ್ಯೋತಿ, ಪರಮಾತ್ಮನ ಅಂಶ, ಪರಮಾತ್ಮನ ಚಿದ್ರೂಪ, ಚಿದಂಶ. ಅದು ಈ ಭ್ರೂಮಧ್ಯೆ ಅಂದರೆ ಎರಡು ಹುಬ್ಬುಗಳ ಮಧ್ಯೆ ನಮ್ಮ ಆಜ್ಞಾಚಕ್ರದಲ್ಲಿ ಆಸೀನವಾಗಿರುತ್ತದೆ. ಈ ಶರೀರ ಆತ್ಮದ ಮನೆ. ಆತ್ಮ ಈ ಶರೀರದ ಯಜಮಾನ. ಈ ಶರೀರವನ್ನು ನಡೆಸ್ತಾ ಇರತಕ್ಕಂಥದ್ದು ಆತ್ಮ. ಆ ಆತ್ಮ ಚೈತನ್ಯದ ಗೂಡು ಈ ಶರೀರ. ಆತ್ಮ ಹೇಳ್ದಂಗೆ ಈ ಶರೀರ ಕೇಳುತ್ತೆ. ಆತ್ಮದ ನಿಯಂತ್ರಣದಲ್ಲಿ ಈ ಶರೀರ ನಡೀತದೆ. ಆತ್ಮ ಅಂತಕ್ಕಂಥದ್ದು ಅದು ಪರಮಾತ್ಮನಿಂದ ಬಂದಿರತಕ್ಕಂಥದ್ದು. ಅದೇ ನಾವಾಗಿದ್ದೀವಿ. ನಾವು ಅಂತಂದರೆ ಈ ಶರೀರ ಅಲ್ಲ. ಈ ಶರೀರವೇ ಬೇರೆ, ಆತ್ಮವೇ ಬೇರೆ. ಆತ್ಮ ಬಂದು ಈ ಶರೀರವನ್ನು ಧಾರಣೆ ಮಾಡಿಕೊಂಡಿದೆ. ಆತ್ಮದ ಸಹಾಯದಿಂದ ಈ ಶರೀರದ ಎಲ್ಲ ಅಂಗಾಂಗಗಳು, ಅವಯವಗಳು, ಇಂದ್ರಿಯಗಳು, ಕರ್ಮೇಂದ್ರಿಯಗಳು ಇವೆಲ್ಲವೂ ಸಹ ಕೆಲಸ ಮಾಡ್ತಾ ಇದ್ದಾವೆ. ಈ ಇಂದ್ರಿಯಗಳನ್ನು, ಕರ್ಮೇಂದ್ರಿಯಗಳನ್ನು, ಈ ಪಂಚೇಂದ್ರಿಯಗಳನ್ನು ಇವೆಲ್ಲ ಇಡೀ ಶರೀರದ ಎಲ್ಲ ಚಲನವಲನಗಳನ್ನು, ಕ್ರಿಯೆಗಳನ್ನು ನಡೆಸ್ತಾ ಇರ್ತಕ್ಕಂಥ ಯಜಮಾನ ಯಾರು ಅಂದರೆ ಆತ್ಮ. ಆ ಆತ್ಮವೇ ನಾವು. ನಾವು ಶರೀರವಲ್ಲ. ಶರೀರವೇ ಬೇರೆ, ಆತ್ಮವೇ ಬೇರೆ. ಇದಕ್ಕೆ ನಾವು ಆತ್ಮ ಅಂತ ಕರಿತೀವಿ. ಆತ್ಮಜ್ಞಾನ ಎಂದರೇನು? ಆತ್ಮಜ್ಞಾನ ಅಂದರೆ ನಾನು ಈ ಶರೀರವಲ್ಲ, ನಾನು ಒಂದು ದಿವ್ಯ ಚೈತನ್ಯ ಶಕ್ತಿ. ಆ ದಿವ್ಯ ಚೈತನ್ಯ ಶಕ್ತಿ ಅಂದರೆ ಒಂದು ಬೆಳಕಿನ ಕಿರಣ. ಆ ಬೆಳಕಿನ ಕಿರಣವೇ ನಾನಾಗಿದ್ದೀನಿ. ಈ ಶರೀರದ ಒಡೆಯ ಆತ್ಮ ನಾನು. ಈ ಶರೀರವನ್ನು ನಡೆಸ್ತಾ ಇರ್ತಕ್ಕಂಥ, ವಾಹನವಾಗಿ ನಡೆಸ್ತಾ ಇರ್ತಕ್ಕಂಥ ಒಂದು ದಿವ್ಯ ಶಕ್ತಿ ಅಂತ ಯಾರು ತಿಳ್ಕೊಂಡಿರ್ತಾರೋ ಅದನ್ನು ಆತ್ಮಜ್ಞಾನ ಅಂತಾರೆ. ಆತ್ಮಜ್ಞಾನ ಅಂದರೆ ನಾನು ಈ ಶರೀರವಲ್ಲ, ನಾನು ಈ ಶರೀರದಲ್ಲಿ ಇರುವಂತಹ ಆತ್ಮಜ್ಯೋತಿ, ದಿವ್ಯ ಜ್ಯೋತಿ. ನನ್ನ ಮನೆ ಯಾವುದು ಅಂದರೆ ಈ ಶರೀರ. ನಾನು ಕುಳಿತುಕೊಂಡಿರತಕ್ಕಂಥ ಆಸನ ಯಾವುದು ಅಂತಂದರೆ ಭ್ರೂಮಧ್ಯೆ ಭ್ರುಕುಟಿಯಲ್ಲಿ. ಆ ಭ್ರೂಮಧ್ಯೆ ಭ್ರುಕುಟಿಯಲ್ಲಿ ಸಿಂಹಾಸನದಲ್ಲಿ ನಾನು ಕುಳಿತುಕೊಂಡಿದ್ದೇನೆ. ನಾನು ಆತ್ಮ, ನಾನು ಈ ಶರೀರವಲ್ಲ ಎಂಬುದಾಗಿ ಯಾರು ತಿಳ್ಕೊಂಡಿರ್ತಾರೋ ಅವರಿಗೆ ಆತ್ಮಜ್ಞಾನಿಗಳು, ಆತ್ಮಜ್ಞಾನ ಅಂತ ಹೇಳ್ಬಿಟ್ಟು ಕರೀತಾರೆ. ವಿಚಾರಣೆ ಕಣ್ಣು ಎಂದರೇನು? ಈ ನಾವು ನೋಡ್ತಕ್ಕಂಥ ಈ ಕಣ್ಣುಗಳು ಇವು ಭೌತಿಕ ಕಣ್ಣುಗಳು. ಈ ಭೌತಿಕ ಪ್ರಪಂಚದ ಆಗು ಹೋಗುಗಳನ್ನು ಗ್ರಹಿಸ್ತದೆ, ವಸ್ತುಗಳನ್ನು ನೋಡಿ ಗ್ರಹಿಸ್ತದೆ, ಹೇಳುತ್ತೆ ಇದೆಂಥ ವಸ್ತು, ಇದೆಂಥ ವಸ್ತು, ಇದೆಂಥ ವಸ್ತು ಅಂತ ಹೇಳ್ಬಿಟ್ಟು ಈ ಕಣ್ಣುಗಳು ಎರಡು ಕೂಡ ಹೇಳ್ತವೆ. ಈ ಎರಡು ಕಣ್ಣುಗಳಿಗೆ ಗೋಚರವಾಗಿರ್ತಕ್ಕಂಥ ವಸ್ತುಗಳನ್ನು ಮಾತ್ರ ನೋಡುತ್ತೆ. ಆದರೆ ಅಗೋಚರವಾದಂತಹ ವಿಚಾರವನ್ನು, ವಸ್ತುಗಳನ್ನು ಈ ಭೌತಿಕ ಕಣ್ಣುಗಳು ಅರಿಯುವುದಿಲ್ಲ. ಈ ಕಣ್ಣುಗಳಿಗೆ ಆ ಶಕ್ತಿ ಇಲ್ಲ. ಮನುಷ್ಯನ ಕಣ್ಣುಗಳು ಎಷ್ಟು ದುರ್ಬಲ ಅಂತಂದರೆ ಪ್ರಾಣಿ ಪಕ್ಷಿಗಳ ಕಣ್ಣಿಗಂತಲೂ ಕೂಡ ಮನುಷ್ಯನ ಕಣ್ಣು ದುರ್ಬಲ. ನೋಡಿ, ಪ್ರಾಣಿಗಳಿಗೆ ಹಗಲು ಕಣ್ಣು ಕಾಣಿಸುತ್ತೆ, ಕೆಲವು ಪ್ರಾಣಿಗಳಿಗೆ ರಾತ್ರಿಯೂ ಕೂಡ ಕಣ್ಣು ಕಾಣಿಸುತ್ತೆ. ಹಕ್ಕಿ ಪಕ್ಷಿಗಳಿಗೂ ಸಹ ಕೆಲವು ಹಕ್ಕಿಗಳಿಗೆ ರಾತ್ರಿಯೂ ಕೂಡ ಕಣ್ಣು ಕಾಣಿಸುತ್ತೆ, ಬೆಳಗ್ಗೆಗೂ ಸಹ ಕಣ್ಣು ಕಾಣಿಸುತ್ತೆ. ಆದರೆ ಮನುಷ್ಯನಿಗೆ ಹಗಲಲ್ಲಿ ಮಾತ್ರ ಕಣ್ಣು ಕಾಣಿಸುತ್ತೆ, ರಾತ್ರಿ ಹೊತ್ತು ಕಾಣಿಸೋದೇ ಇಲ್ಲ. ಅಂದರೆ ಮನುಷ್ಯನ ಕಣ್ಣುಗಳು ಎಷ್ಟು ದುರ್ಬಲ. ಹೀಗಿರುವಾಗ ಈ ಭೌತಿಕ ಜಗತ್ತಿನ ದೃಶ್ಯಗಳನ್ನು ನೋಡ್ತಕ್ಕಂಥದ್ದು ಮಾತ್ರ ಎರಡು ಕಣ್ಣುಗಳಿಗೆ ಸಾಧ್ಯ ಆಗುತ್ತೆ. ಇನ್ನು ಅಗೋಚರವಾದಂಥದ್ದು, ಅಲೌಕಿಕವಾದಂಥದ್ದು,
ನಮ್ಮ ಯೋಚನೆಗೆ ನಿಲುಕದಂಥದ್ದು, ನಮ್ಮ ನಿರೀಕ್ಷೆಗೆ ನಿಲುಕದಂಥದ್ದು, ನಮ್ಮ ಜ್ಞಾನಕ್ಕೆ ನಿಲುಕದಂಥದ್ದು ಅಭೌತವಾದಂಥದ್ದು ಇದೆಯಲ್ಲ, ಅದ್ಭುತವಾದಂಥದ್ದು ಆ ಅಲೌಕಿಕ ತತ್ವ, ಆ ತತ್ವಗಳನ್ನು ಅರಿಯುವಂಥ ಜ್ಞಾನ ಇದೆಯಲ್ಲ, ಆ ಜ್ಞಾನಕ್ಕೆ ನಾವು ಮೂರನೇ ಕಣ್ಣು ಅಂತ ಕರಿತೀವಿ. ಆ ಕಣ್ಣು ಕೂಡ ನಮ್ಮಲ್ಲೇ ಇದೆ. ಅದು ಎಲ್ಲಿದೆ ಅಂತಂದರೆ ಪಶ್ಚಿಮ ಚಕ್ರದಲ್ಲಿದೆ. ನಮ್ಮ ಶರೀರದಲ್ಲಿ 9 ಚಕ್ರಗಳಿದ್ದಾವೆ. ಒಂದು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರಕ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರ. ಆಜ್ಞಾಚಕ್ರವಾದಮೇಲೆ ಇಲ್ಲಿ ನಿಷ್ಕಲ ಚಕ್ರ, ನಿಷ್ಕಲ, ನಿಶೂನ್ಯ, ನಿರಂಜನ ಅಂತ ಹೇಳಿಬಿಟ್ಟು ನಾವು ಇನ್ನು 3 ಚಕ್ರಗಳು, ಇದು 9, ಒಟ್ಟು 9 ಚಕ್ರಗಳು ಈ ಶರೀರದಲ್ಲಿ ಇದ್ದಾವೆ. ಅಲ್ಲಿ ಇಷ್ಟ, ಪ್ರಾಣ, ಭಾವ ಅಂತಕ್ಕಂಥ 3 ಲಿಂಗಶಕ್ತಿಗಳು ಇದ್ದಾವೆ. ಆ ಪಶ್ಚಿಮ ಚಕ್ರದಲ್ಲಿ ಜ್ಯೋತಿಯ ಒಂದು ಕಣ್ಣು, ಒಂದು ಅರಿವಿನ ಕಣ್ಣು, ಜ್ಞಾನದ ಕಣ್ಣು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಅರಿವಿನ ಕಣ್ಣನ್ನು ನಾವು ಮೂರನೇ ಕಣ್ಣು ಎಂಬುದಾಗಿ ಕರೀತಾರೆ. ಆ ಮೂರನೇ ಕಣ್ಣನ್ನು ತೆರೆಸಿಕೊಳ್ಳುವುದೇ ಶಿವಯೋಗದ ಮೂಲ ಉದ್ದೇಶ. ಇವು ಶಿವಯೋಗ ಏನಕ್ಕೆ ಮಾಡ್ತಾರೆ? ತ್ರಾಟಕ ಯೋಗ, ಈ ದೃಷ್ಟಿಯೋಗವನ್ನು ಲಿಂಗದಲ್ಲಿ ಏನಕ್ಕೆ ಮಾಡ್ತಾರೆ ಅಂತಂದರೆ ಆ ಮೂರನೇ ಕಣ್ಣನ್ನು ಜಾಗೃತ ಮಾಡಿಕೊಳ್ಳಿಕ್ಕೆ. ಆ ಪಶ್ಚಿಮ ಚಕ್ರದಲ್ಲಿರ್ತಕ್ಕಂಥ ಮೂರನೇ ಕಣ್ಣನ್ನು ಜಾಗೃತ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ನಿಷ್ಕಲ ಲಿಂಗ, ನಿಶೂನ್ಯ ಲಿಂಗ, ಇಲ್ಲಿ ನಿರಂಜನ ಭಾವಲಿಂಗ ಅಂತ ಇರ್ತದೆ. ಶಿಖಾಚಕ್ರ, ಈ ಶಿಖಾಚಕ್ರ ಪಶ್ಚಿಮ ಚಕ್ರ. ಶಿಖಾಚಕ್ರ ಅಂತಂತಂದರೆ ನತ್ತಿ ಸುಳಿ, ಆ ನತ್ತಿ ಸುಳಿ ಶಿಖಾಚಕ್ರ. ಇನ್ನು ಇದು ಪಶ್ಚಿಮ ಚಕ್ರ. ಹೀಗೆ ಈ ಚಕ್ರದಲ್ಲಿರ್ತಕ್ಕಂಥ, ಪಶ್ಚಿಮ ಚಕ್ರದಲ್ಲಿರ್ತಕ್ಕಂಥ ಒಂದು ಗ್ರಂಥಿ ಅದು. ಆ ಗ್ರಂಥಿಯನ್ನು ಪಶ್ಚಿಮ ಚಕ್ರದಲ್ಲಿ ನಾವು, ಅದು ಕೂಡ ಲಿಂಗದ ಆಕಾರದಲ್ಲಿರ್ತದೆ. ಅದನ್ನು ಜ್ಞಾನದ ಕಣ್ಣು, ಅರಿವಿನ ಕಣ್ಣು, ಬುದ್ಧಿಯ ಕಣ್ಣು ಅಂತ ಹೇಳ್ತಾರೆ. ಋಷಿ ಮುನಿಗಳೆಲ್ಲರೂ ಸಹ ಆ ಜ್ಞಾನದ ಕಣ್ಣನ್ನು ಆ್ಯಕ್ಟಿವೇಶನ್ ಮಾಡಿಕೊಳ್ಳಿಕ್ಕೆ ಅವರು ತಪಸ್ಸನ್ನು ಮಾಡ್ತಾಯಿದ್ರು. ಇವತ್ತು ನಾವು ಈಶ್ವರನನ್ನು ನಾವು ನೋಡ್ತೀವಿ, ಶಂಕರನನ್ನು ನೋಡ್ತೀವಿ. ಶಂಕರನನ್ನು ನಾವು ಮುಕ್ಕಣ್ಣ ಅಂತ ಕರಿತೀವಿ. ಅಂದರೆ 3 ಕಣ್ಣು ಉಳ್ಳವನು ಮುಕ್ಕಣ್ಣ ಅಂತ ಕರಿತೀವಿ. ಏನಕ್ಕೆ ಶಂಕರನನ್ನು ಮುಕ್ಕಣ್ಣ ಅಂತ ಕರಿತೀವಿ ಅಂತಂದರೆ, ಶಂಕರ ಶಿವಯೋಗದ ಮುಖಾಂತರ ಅವನು ಮೂರನೇ ಕಣ್ಣನ್ನು ಜಾಗೃತ ಮಾಡಿಕೊಂಡಂಥವನು. ಅದಕ್ಕೋಸ್ಕರ ಶಂಕರನಿಗೆ ಇಲ್ಲೊಂದು ಕಣ್ಣು ತೋರಿಸ್ತಾರೆ. ಹಿಂದೆಗಡೆ ತೋರ್ಸೋಕ್ಕಾಗೋದಿಲ್ವಲ್ಲ, ಅದಕ್ಕೆ ಮಧ್ಯದಲ್ಲಿ ಇಲ್ಲಿ ಕಣ್ಣನ್ನು ತೋರಿಸ್ತಾರೆ. ಅದು ಕಣ್ಣು ಇಲ್ಲಿರೋದಿಲ್ಲ, ಪಶ್ಚಿಮ ಚಕ್ರದಲ್ಲಿ ಹಿಂದೆ ಇರ್ತದೆ. ಅಂದರೆ ಈ ನೇರಕ್ಕೆ, ನಮ್ಮ ಭ್ರೂಮಧ್ಯ ಭ್ರುಕುಟಿಯ ನೇರಕ್ಕೆ ಇಲ್ಲಿ ಇರ್ತದೆ. ಅದಕ್ಕೆ ಪಶ್ಚಿಮ ಚಕ್ರ ಅಥವಾ ಮೂರನೇ ಕಣ್ಣು, ಅರಿವಿನ ಕಣ್ಣು ಅಂತ ಕರೀತಾರೆ. ಅದಕ್ಕೆ ಸೈನ್ಸಲ್ಲೂ ಕೂಡ ಥರ್ಡ್ ಐ ಅಂತ ಹೇಳ್ಬಿಟ್ಟು ಕರೀತಾರೆ. ಆತ್ಮಲೋಕ ಎಂದರೆ ಯಾವುದು? ಆತ್ಮಲೋಕ ಅಂದರೆ ಯಾವುದಪ್ಪ ಅಂತಂದರೆ, ಸಾಮಾನ್ಯವಾಗಿ ಎಲ್ಲ ಧರ್ಮಗಳು ಹೇಳ್ತವೆ ಇದು ಮಾನವ ಲೋಕ. ಮಾನವ ಲೋಕದಲ್ಲಿ ಇಲ್ಲಿ ಆತ್ಮಗಳು ಬಂದು ಈ ಶರೀರವನ್ನು ಧರಿಸಿ ಇಲ್ಲಿ ಪಾತ್ರಗಳನ್ನು ಮಾಡ್ತವೆ. ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಈ ಭೂಲೋಕದಲ್ಲಿ ಎಲ್ಲರೂ ಒಂದೇ ಕೆಲಸ ಮಾಡ್ತಾ ಇಲ್ಲ, ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇವರಿಗೆಲ್ಲ ಆ ಕೆಲಸವನ್ನು ಹಂಚಿಕೊಟ್ಟವರು ಯಾರು? ಯಾವುದೋ ಒಂದು ದಿವ್ಯ ಶಕ್ತಿ, ಅಗೋಚರ ಶಕ್ತಿ ಇರಬೇಕಲ್ಲ. ಆ ಅಗೋಚರ ಶಕ್ತಿಯೇ ಶಿವ, ಪರಮಾತ್ಮ ಶಿವ. ನೋಡ್ರಿ, ಕೆಲವರಿಗೆ ಎಲ್ಲ ಕಡೆ ಓಡಾಡಿ ಪೇಪರ್ಗಳನ್ನು, ತ್ಯಾಜ್ಯ ವಸ್ತುಗಳನ್ನು ಹಾಯುವಂಥ ಕೆಲಸ ಒಬ್ಬರಿಗೆ ಕೊಟ್ಟರೆ, ಇನ್ನೊಬ್ಬರಿಗೆ ಸೊಪ್ಪನ್ನು ಬೆಳೆದು ಸೊಪ್ಪನ್ನು ತೆಗೆದುಕೊಂಡೋಗಿ ಮನೆಗೆ ಕೊಡುವಂಥದ್ದು. ಇನ್ನೊಬ್ಬನ ರೈತನ ಕೆಲಸ ಕೊಡ್ತಾರೆ, ಇನ್ನೊಬ್ಬನಿಗೆ ಡಾಕ್ಟರು, ಇನ್ನೊಬ್ಬ ಇಂಜಿನಿಯರು, ಇನ್ನೊಬ್ಬ ಕಲ್ಲು ಹೊಡೆಯೋದು, ಇನ್ನೊಬ್ಬ ಮನೆ ಕಟ್ಟೋದು, ಇನ್ನೊಬ್ಬ ಸೈನ್ಸಿಸ್ಟು. ಹೀಗೆ ಈ ಜಗತ್ತಿನಲ್ಲಿ ಎಲ್ಲರೂ ಒಂದೇ ಕೆಲಸ ಮಾಡ್ತಾ ಇಲ್ಲ, ಹಂಚಿಕೊಂಡು ಮಾಡ್ತಾ ಇದ್ದಾರೆ. ಆದರೆ ಈ ಕೆಲಸಗಳನ್ನು ಹಂಚಿಕೊಟ್ಟಂತಹ ಒಂದು ಅಗೋಚರ ಶಕ್ತಿ ಇದೆಯಲ್ಲ, ಅದಕ್ಕೆ ನಾವು ಶಿವ ಅಂತ ಕರಿತೀವಿ. ಈ ಆತ್ಮಗಳ ಲೋಕ ಅಂತಂದರೆ, ಮೊದಲು ನಮಗೆ ಆತ್ಮಗಳ ಲೋಕ ಅಂತಂದರೆ ಆ ಪರಮಾತ್ಮ ಇರ್ತಕ್ಕಂಥ ಲೋಕ.
ಆ ಪರಮಾತ್ಮ ಇರ್ತಕ್ಕಂಥ ಲೋಕವನ್ನು ನಾವು ಆತ್ಮಗಳ ಲೋಕ ಅಂತ ಕರಿತೀವಿ. ಅದಕ್ಕೆ ಕೈಲಾಸ ಅಂತಾರೆ, ಅದಕ್ಕೆ ಪರಂಧಾಮ ಅಂತಾರೆ, ಪರಮಾತ್ಮನಿರ್ತಕ್ಕಂಥ ವೈಕುಂಠ ಅಂತಾರೆ, ಹೀಗೆ ಏನೇನೋ ಕರೀತಾರೆ. ಅಂದರೆ ಪರಮಾತ್ಮ ಈ ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿ ಬೆಳಕಿನ ರೂಪದಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲ ಧರ್ಮಗ್ರಂಥಗಳು ಹೇಳ್ತವೆ, ನಮ್ಮ ಶರಣರು ಸಹ ಹೇಳ್ತಾರೆ. ಅದು ಆತ್ಮಗಳ ಲೋಕ. ಅಲ್ಲಿಂದ ಆತ್ಮಗಳು ಈ ಜಗತ್ತಿನಲ್ಲಿ, ಈ ಭೌತಿಕ ಪ್ರಪಂಚದಲ್ಲಿ ತಮ್ಮ ಪಾತ್ರಗಳನ್ನು ವಹಿಸ್ಕೊಡ್ಲಿಕ್ಕೆ ಆ ಪರಮಾತ್ಮ ಅಲ್ಲಿಂದ ಕಳಿಸ್ತಾನೆ ಅಂತಕ್ಕಂಥದ್ದು. ಸೊ ಇಲ್ಲಿ ಆತ್ಮಗಳ ಲೋಕ ಅಂತಂದರೆ ಪರಮಾತ್ಮ ಎಲ್ಲಿದ್ದಾನೋ ಅಲ್ಲಿ ಆತ್ಮಗಳ ಲೋಕ, ಅದು ನಮ್ಮ ಮನೆ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಸಹ ಹೇಳ್ತಾರೆ. ಸ್ವರ್ಗ ಎಂಬುದು ಇದೆಯಾ? ಸ್ವರ್ಗ ಎಂಬುದು ಇದೆಯಾ ಇಲ್ಲವಾ ಅಂತಕ್ಕಂಥದ್ದು ಅನೇಕ ಜನಗಳ ಪ್ರಶ್ನೆ. ನಮ್ಮ ಶರಣರು ಹೇಳ್ತಾರೆ, ಸ್ವರ್ಗವೂ ಇದೆ, ನರಕವೂ ಇದೆ. ನೀನು ಸ್ವರ್ಗಕ್ಕೆ ಹೋಗಬೇಕಾದ್ರೆ ಅಯ್ಯ ಎಂದರೆ ಸ್ವರ್ಗ, ಎಲೆವೋ ಎಂದರೆ ನರಕ. ಇಲ್ಲಿ ಸ್ವರ್ಗ ನರಕ ಇದೆ ಅಂತ ಆಯಿತು. ಎಲ್ಲ ಧರ್ಮಗ್ರಂಥಗಳು ಹೇಳ್ತವೆ, ಕುರಾನು, ಬೈಬಲ್ಲು, ಈ ಜಗತ್ತಿನ ದೊಡ್ಡ ದೊಡ್ಡ ಧರ್ಮಗ್ರಂಥಗಳು ಸಹ ಈ ಸ್ವರ್ಗ ಇರೋದ್ರ ಬಗ್ಗೆ ಹೇಳ್ತಾರೆ. ಸ್ವರ್ಗ ಅಂದರೆ ಬೇರೆ ಏನೂ ಅಲ್ಲ, ಪರಮಾತ್ಮನ ಇರುವಂತಹ ಜಾಗ. ಅಂದರೆ ಅದು ನಮ್ಮ ಸ್ವಂತ ಮನೆ. ನಾವೆಲ್ಲ ನಮ್ಮ ತಂದೆ ಪರಮಾತ್ಮ, ನಾವೆಲ್ಲ ಪರಮಾತ್ಮನ ಮಕ್ಕಳು. ತಂದೆ ಎಲ್ಲಿರ್ತಾನೋ ಅಲ್ಲಿ ಮಕ್ಕಳು ಇರ್ತಾರೆ. ಹಾಗೆ ನಮ್ಮ ಸ್ವಂತ ಮನೆ, ನಮ್ಮ ಆತ್ಮಗಳ ತಂದೆ ಇರ್ತಕ್ಕಂಥ ಆ ಮನೆಯನ್ನು ಸ್ವರ್ಗ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಸ್ವರ್ಗ ಇದೆ ಅಂತಕ್ಕಂಥದ್ದು ಜಗತ್ತಿನ ಎಲ್ಲ ಆಧ್ಯಾತ್ಮಿಕ ಸಾಧಕರ ನಂಬಿಕೆಯಾಗಿದೆ. ಕೆಲವರು ನಾಸ್ತಿಕರು ನಂಬೋದಿಲ್ಲ, ಕೆಲವರು ನಂಬ್ತಾರೆ. ಆದರೆ ಆ ಪರಮಾತ್ಮ ಶಿವ ಇರ್ತಕ್ಕಂಥ ಜಾಗ, ಆ ಜಾಗದಲ್ಲೇ ನಾವು ಸಹ ಆತ್ಮಸ್ವರೂಪಿಗಳಾಗಿದ್ದಂಥವರು, ಅದನ್ನು ಸ್ವರ್ಗ ಅಂತ ಹೇಳ್ಬಿಟ್ಟು ಕರೀತಾರೆ. ಅಲ್ಲಿರುವುದು ನಮ್ಮ ಮನೆ, ಇಲ್ಲಿ ಬಂದೆವು ಸುಮ್ಮನೆ ಎಂದು ದಾಸರು ಹೇಳುತ್ತಾರಲ್ಲ, ಇದರ ಅರ್ಥವೇನು? ದಾಸರುಗಳು, ಆಧ್ಯಾತ್ಮಿಕ ಜೀವಿಗಳು, ಸಾಧಕರು, ಇವರೆಲ್ಲರೂ ಸಹ ಹೇಳ್ತಾರೆ, ನೋಡ್ರಪ್ಪ, ಈ ಜಗತ್ತಿಗೆ ನಾವೆಲ್ಲ ಬಂದಿರೋದು ಒಂದು ಸ್ವಲ್ಪ ದಿನ ಇದ್ದು ಇಲ್ಲಿ ಒಂದು ನಿರ್ದಿಷ್ಟವಾದಂತಹ ನಮ್ಮ ಪಾಲಿಗೆ ಬಂದಂತಹ ಕರ್ತವ್ಯಗಳನ್ನು ನಾವು ಮಾಡಿ ನಾವು ನಮ್ಮ ಸ್ವಂತ ಮನೆಗೆ ಹೋಗಬೇಕು. ಇಲ್ಲಿ ನಾವು ಸುಮ್ಮನೆ ಬಂದಿದ್ದೀವಿ, ಇವು ಯಾವುದು ನಮಗೆ ಶಾಶ್ವತವಲ್ಲ. ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಯಾವ ಕೆಲಸಗಳೂ ಸಹ ನಮ್ಮದಲ್ಲ. ನಾವು ಒಂದಿನ ಶರೀರವನ್ನು ಬಿಟ್ಟು ನಾವು ಹೊರಟೋಗ್ತೀವಿ. ಈ ಶರೀರ ಭೂಮಿಗೆ ಹೋಗುತ್ತೆ, ಬೆಂಕಿ ಒಳಗಡೆ ಇಟ್ಟರೆ ಬೆಂಕಿ ಸುಡುತ್ತೆ. ಇದು ಒಂದಿನ ದಿನ ಈ ಶರೀರ ನಾಶ ಆಗುತ್ತೆ. ನಂತರ ಈ ಆತ್ಮ ಏನಿದೆಯಲ್ಲ, ಈ ಆತ್ಮ ನಾಶ ಆಗೋದಿಲ್ಲ, ಇದು ಬೆಂಕಿನಲ್ಲಿ ಸುಡೋದಿಲ್ಲ, ಇದನ್ನು ಯಾರೂ ಕತ್ತರಿಸೋಕ್ಕೂ ಆಗೋದಿಲ್ಲ, ಇದನ್ನು ಪೀಸ್ ಮಾಡೋಕ್ಕೂ ಆಗೋದಿಲ್ಲ. ಆತ್ಮ ಪರ್ಮನೆಂಟ್, ಅದು ಸಾಯೋದಿಲ್ಲ. ಆತ್ಮ ಸಾಯೋದಿಲ್ಲ, ಶರೀರ ಮಾತ್ರ ಸಾಯ್ತದೆ. ಅಂದರೆ ಮಣ್ಣಲ್ಲಿ ಪಂಚಭೂತಗಳಲ್ಲಿ ಹೋಗಿ ವಿಲೀನ ಆಗಿಬಿಡ್ತದೆ. ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಶರೀರ ಒಂದು ದಿನ ಪಂಚಭೂತಗಳಲ್ಲಿ ಹೊರಟೋಗ್ಬಿಡುತ್ತೆ. ಆದರೆ ಆತ್ಮ ಅದು ಎಲ್ಲಿ ಹೋಗುತ್ತೆ ಅಂತಂದರೆ ಎಲ್ಲಿಂದ ಬಂತೋ ಅಲ್ಲಿಗೆ ಹೋಗುತ್ತೆ. ಅದರಿಂದ ಆ ಸ್ವರ್ಗ ಅಥವಾ ಪರಮಾತ್ಮನ ಇರ್ತಕ್ಕಂಥ ಜಾಗ ನಮ್ಮ ತಂದೆ ಮನೆ. ನಮ್ಮ ತಂದೆ ಮನೆ ಅಂದರೆ ಪರಮಾತ್ಮ ಶಿವ. ಆ ಪರಮಾತ್ಮ ಶಿವನಿರ್ತಕ್ಕಂಥ ಜಾಗ ಏನಿದೆಯಲ್ಲ, ಆ ಜಾಗಕ್ಕೆ ನಾವು ಮತ್ತೆ ಅಲ್ಲಿಗೆ ಹೋಗಬೇಕಾಗುತ್ತೆ ನಮ್ಮ ಪಾತ್ರ ಮುಗಿದ ಮೇಲೆ ಅಂಥೇಳಿ. ನಾವು ಈ ಭೂಮಿಯ ಮೇಲೆ ಇರ್ತಕ್ಕಂಥದ್ದು ನಾವು ಸುಮ್ಮನೆ, ನಮ್ಮ ಮನೆ ಇರುವುದು ಅಲ್ಲಿರುವುದು ನಮ್ಮ ಮನೆ, ಇಲ್ಲಿ ಬಂದೆವು ಸುಮ್ಮನೆ ಅಂತ ಹೇಳ್ಬಿಟ್ಟು ಸಾಧುಗಳು, ಸತ್ಪುರುಷರು ಹೇಳ್ತಾರೆ. ನಮ್ಮ ಮನೆ ನಿಜವಾದ ಮನೆ ಅಂತಂದರೆ ಆ ಪರಮಾತ್ಮನಿರ್ತಕ್ಕಂಥ ಸ್ವರ್ಗಲೋಕ. ನಾವು ಯಾರನ್ನು ದೇವರು ಎನ್ನಬೇಕು? ನಾವು ಯಾರನ್ನು ದೇವರು ಅನ್ನಬೇಕು ಅಂತಂದರೆ, ಯಾರು ಈ ಭೂಮಿಯ ಮೇಲೆ ಹುಟ್ಟೋದಿಲ್ಲ, ಯಾರು ಈ ಭೂಮಿಯ ಮೇಲೆ ಹುಟ್ಟಿ ಬಂದು ಸಾವಿಗೆ ಒಳಗಾಗೋದಿಲ್ಲ, ಯಾರಿಗೆ ಹುಟ್ಟು ಸಾವುಗಳಿಂದ ಹೊರತಾಗಿರ್ತಾನೆ, ಯಾರು ಈ ಶರೀರವನ್ನು ಧರಿಸುವುದಿಲ್ಲ, ಇಂಥ ಶರೀರವನ್ನು ಧರಿಸುವುದಿಲ್ಲ, ಯಾರಿಗೂ ತಂದೆ ತಾಯಿ ಹೊಟ್ಟೆನಲ್ಲಿ ಹುಟ್ಟುವುದಿಲ್ಲ, ಅವನು ದೇವರು. ದೇವರು ಅಂತಂದರೆ ದೇಹ ಅಂದರೆ ದೇಹ ಇಲ್ಲದವನು, ವಾ ಅಂದರೆ ವರ್ಣ ಇಲ್ಲದವನು, ರು ಅಂತಂದರೆ ರೂಪ ಇಲ್ಲದವನು. ಇವರಿಗೆ ದೇವರು ಅಂತ ಕರಿತೀವಿ. ಅಂದರೆ ಪರಮಾತ್ಮ ಶಿವ.
ಆ ಪರಮಾತ್ಮ ಶಿವ ಈ ಜಗತ್ತಿನಲ್ಲಿ ಮಾನವರ ಹೊಟ್ಟೆಯಲ್ಲಿ ಹುಟ್ಟೋದಿಲ್ಲ, ಮಾನವರ ಹೊಟ್ಟೆಯಲ್ಲಿ ಹುಟ್ಟಿ ಶರೀರ ಧಾರಣೆ ಮಾಡೋದಿಲ್ಲ, ಅವನು ಸಾಯೋದೂ ಇಲ್ಲ, ಹುಟ್ಟೋದೂ ಇಲ್ಲ. ಅವನು ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತ. ಎಷ್ಟೋ ಕೋಟಿ ಕೋಟಿ ಜನಗಳನ್ನು, ಜೀವರಾಶಿಗಳನ್ನು ಹುಟ್ಟಿಸ್ತಾನೆ, ಸಾಯಿಸ್ತಾನೆ. ಅವನು ಮಾತ್ರ ಹುಟ್ಟೋದೂ ಇಲ್ಲ, ಸಾಯೋದೂ ಇಲ್ಲ. ಅವನಿಗೆ ಯಾವ ತಂದೆ ತಾಯಿಗಳು ಇಲ್ಲ. ಪರಮಾತ್ಮ ಶಿವನಿಗೆ ಯಾವ ತಂದೆ ತಾಯಿಗಳು ಇಲ್ಲವೇ ಇಲ್ಲ. ಅವನಿಗೆ ಯಾವ ಸಹಾಯಕ ದೇವರುಗಳು ಇಲ್ಲ. ಅವನೊಬ್ಬನೇ ಏಕೈಕ. ಪರಮಾತ್ಮ ಶಿವ ಅವನೊಬ್ಬನೇ ಏಕೈಕ. ಅವನು ಯಾವ ಸಹಾಯಕ ದೇವರುಗಳನ್ನು ಸಹ ಇಟ್ಕೊಂಡಿಲ್ಲ. ಅವನು ಸರ್ವಶಕ್ತ. ಅವನಿಗಿಂತ ಮಿಗಿಲಾದ ದೇವರುಗಳು ಯಾರೂ ಇಲ್ಲ. ಅವನು ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣವಾಗಿರ್ತಕ್ಕಂಥ ಅಗೋಚರವಾದಂತಹ, ಅದ್ಭುತವಾದಂತಹ, ದಿವ್ಯ ಚೈತನ್ಯ ಇರತಕ್ಕಂಥ, ಅಖಂಡವಾಗಿರ್ತಕ್ಕಂಥ, ಪರಿಪೂರ್ಣವಾಗಿರ್ತಕ್ಕಂಥ ಆ ಪರಂಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಪರಮಾತ್ಮ ಶಿವ ನಿಜವಾದಂತಹ ದೇವರು. ನಮಗೂ ದೇವರಿಗೂ ಏನು ಸಂಬಂಧವಿದೆ? ನಮಗೂ ದೇವರಿಗೂ ಏನು ಸಂಬಂಧ ಇದೆ ಅಂತಂದರೆ, ತಂದೆಗೂ ಮಕ್ಕಳಿಗೂ ಏನು ಸಂಬಂಧ ಇದೆ? ತಂದೆ ಮಕ್ಕಳ ಸಂಬಂಧ. ಹಾಗೆ ಪರಮಾತ್ಮ ಶಿವನಿಗೂ ನಮಗೂ ತಂದೆ ಮಕ್ಕಳ ಸಂಬಂಧ. ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳು ಪರಮಾತ್ಮ ಶಿವನ ಮಕ್ಕಳು. ಪರಮಾತ್ಮ ಸಕಲ ಜೀವಾತ್ಮರಿಗೆಲ್ಲರಿಗೂ ಸಹ ಅವನೊಬ್ಬನೇ ಏಕೈಕ ತಂದೆ. ಇಲ್ಲಿ ನಾವು ಏಕೈಕ ತಂದೆ ಅಂತಂದಾಗ ಇಡೀ ಜಗತ್ತಿನ ಮಾನವ ಕುಲಕೋಟಿಗೆ ಒಬ್ಬನೇ ದೇವರು, ಅವನು ಪರಮಾತ್ಮ ಶಿವ. ನಾವು ಭಾರತೀಯರು ಶಿವ ಅಂತ ಕರಿತೀವಿ, ಬೇರೆಯವರು ಅಲ್ಲ ಅಂತ ಕರೀತಾರೆ. ಇನ್ನೊಬ್ಬ ಮತೀಯರು ಯೆಹೋವ ಅಂತ ಕರೀತಾರೆ, ಸುಪ್ರೀಂ ಗಾಡ್ ಅಂತಾರೆ, ನಿರಾಕಾರ ಶಿವ ಅಂತಾರೆ, ನಿರಾಕಾರ ಓಂಕಾರ ಸ್ವರೂಪ ಅಂತಾರೆ. ಏನೇ ಅಂದ್ರೂ ಕೂಡ, ಯಾರು ಈ ಜಗತ್ತಿನಲ್ಲಿ ಯಾವ ಭಾಷೆಯಲ್ಲಿ ಏನೇ ಕರೆದ್ರೂ ಸಹ, ಆದರೆ ಈ ಜಗತ್ತಿಗೆ, ಈ ಬ್ರಹ್ಮಾಂಡಕ್ಕೆ, ಈ ಚರಾಚರಗಳಿಗೆ ಒಬ್ಬನೇ ದೇವರು. ಅವನು ನಮ್ಮೆಲ್ಲರ ತಂದೆ, ನಾವು ಅವನ ಮಕ್ಕಳು. ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ.